ನನಗೆ ಆನೆಗಳ ಇದರಿಂದ ಹೆಚ್ಚು ಕಮ್ಮಿ 600 ಹೆಚ್ಚು ಕಮ್ಮಿ 600 ಕಾಫಿ ಗಿಡಗಳು, ಅದು 35 ವರ್ಷದ್ದು ಕಾಫಿ ಗಿಡಗಳು ಹಾಳಾಗಿದ್ದಕ್ಕೆ, ಮತ್ತು 7-8 ಸ್ಪ್ರೇ ಡ್ರಮ್ಮುಗಳು ಮತ್ತು ಪೈಪುಗಳು, ಸ್ಪ್ರೇಯದ್ದು ಪೈಪುಗಳು ಎಲ್ಲ ಹಾಳು ಮಾಡಿದ್ದಕ್ಕೆ, ಆಮೇಲೆ ಒಂದು 100 kg ಕಾಪರ್ ಸಲ್ಫೇಟ್ ದ್ರಾವಣ ಇತ್ತು, ಅದು ಸಹ ಹಾಳು ಮಾಡಿದ್ದಕ್ಕೆ ನನಗೆ ಬಂದದ್ದು ಬರೀ 9,000 ಮತ್ತು 18,000 2 ಸಲ ಇದಕ್ಕೆ. ಆದ್ದರಿಂದ ಕಾಫಿ ತೋಟದಲ್ಲಿ ಕೊಡುವ ಇದು ಪರಿಹಾರ ಸುಮ್ಮನೆ ನಾಮಕಾವಸ್ಥೆಗೆ ಮತ್ತು ಕಣ್ಣೊರೆಸುವ ಪರಿಹಾರ ಆಗಿದೆ. ಈ ಥರ ಆದರೆ ನನ್ನ ಇದೇ ಬೊಮ್ಮನಹಳ್ಳಿಯಲ್ಲಿ ನನ್ನ ಸೊಸೆ ಅಡಿಕೆ ತೋಟದಲ್ಲಿ ಹೆಚ್ಚು ಕಮ್ಮಿ 4 ವರ್ಷದ 400 ಗಿಡಗಳು ಪುಡಿ ಮಾಡಿದೆ. 18 ಆನೆಗಳು ನುಗ್ಗಿ ಮೊನ್ನೆ ಎಲ್ಲ ಹಾಳು ಮಾಡಿದ್ದೇವೆ. ಅದು ಅಲ್ಲದೆ 300 ಚಿಲ್ಲರೆ ರೋಬಸ್ಟ ಗಿಡ ಅದನ್ನು ತುಳಿದು ಎಲ್ಲ ಹಾಳು ಮಾಡಿ, ಯಾವುದು ತೋಟದಲ್ಲಿ 90% ಎಲ್ಲ ಕಂಪ್ಲೀಟ್ ಕಳೆದು ಹೋಗಿದೆ. ಈ ಥರ ಮಾಡಿ ಆಗಿದೆ. ಅದಕ್ಕೆ ಬರೋ ಪರಿಹಾರ ಅಂದರೆ ಬರೀ 1000ದಲ್ಲಿ ಅಷ್ಟೇ. ಇದು 4 ಲಕ್ಷದವರೆಗೂ ಹಾನಿಯಾಗಿದೆ. 4 ವರ್ಷ ಇದಂದರೆ ಹೊಂಬಾಳೆ ಬಿಟ್ಟ ಅಡಿಕೆ ಮರಗಳು ಹಾಳಾಗಿದೆ. ಆದ್ದರಿಂದ ಕಾಫಿ ತೋಟದ ನೀವು ಕೊಡೋ ಪರಿಹಾರ ಬರೀ ನಾಮಕಾವಸ್ಥೆ, ಕಣ್ಣೊರೆಸುವ ತಂತ್ರವಾಗಿದೆ. ಅದು ಅಲ್ಲದೆ ಈ ಥರ ಇದಕ್ಕೆ ಪರಿಹಾರ ನಿಜವಾದ ಅದರ ಇದು ಹೇಳ್ತೀರಿ, 30 ಇಷ್ಟು ಕಾಫಿ ಗಿಡಕ್ಕೆ ಇಷ್ಟು ಅಂತ ಇದ್ದಿದೆ, ಅದನ್ನು ಹಾಕೋದೇ ಇಲ್ಲ, ಇದೇ ತೋರಿಸೋದಿಲ್ಲ. ಈ ಥರ ಇದ್ದರೆ ಇದು ಸುಮ್ಮನೆ ನಾಟಕ ಮಾಡಿದಾಗೆ ಆಗುತ್ತೆ. ಆದ್ದರಿಂದ ಸರಿಯಾದ ಪರಿಹಾರ ಕೊಟ್ಟು ಒಂದು ಅಟ್ಲೀಸ್ಟ್ ಅವನೊಂದು ಅದನ್ನು ತೆಗೆದು ಇದು ಮಾಡಲಿಕ್ಕಾದರೂ ಬೇಕಲ್ಲ, ಅದನ್ನು ರಾಶಿ ಮಾಡಿ ಗುಡ್ಡೆ ಮಾಡಿ ಬಿಸಾಡಲಿಕ್ಕೂ ಸಹ ಕೊಡೋದಷ್ಟು ಪರಿಹಾರ ಸಿಕ್ಕಿದರೆ ಏನು ಮಾಡಲಿಕ್ಕಾಗುತ್ತೆ. ಆದ್ದರಿಂದ ಹೆಚ್ಚು ಪರಿಹಾರ ನೋಡಿ ನಿಜವಾದ ಇದು ಕೊಟ್ಟು ಮಾಡಿದರೆ ಸ್ವಲ್ಪ ಆದರೂ ಸಣ್ಣ ಹಿಡುವಳಿದಾರರಿಗೆ ಅನುಕೂಲ ಆಗ್ತದೆ. ಇಲ್ಲದ್ರೆ ಇದು ಹೀಗೆ